ತಾವು ಹೇಳಿದ್ರಿ ಮಹಿಳಾ ಪ್ರೆಗ್ನೆಂಟ್ ಅಂತ ಹೇಳಿ ಏನಾಗ್ತಾ ಇದೆ ಈಗ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತಿನ ಇಲಾಖೆ ಪರೇಡ್ ಪ್ರತಿ ವಾರನೂ ಕಡ್ಡಾಯವಾಗಿ ಎಲ್ಲಾ ದರ್ಜೆ ಅಧಿಕಾರಿಗಳು ಪರೇಡ್ ಮಾಡಲೇಬೇಕು. ಅದು ಪೊಲೀಸ್ ಮ್ಯಾನ್ಯುವಲ್ ಇದೆ, ಸರ್ಕಾರದ ಇಲಾಖೆಯ ಆದೇಶ ಇದೆ. ಅದು ಆ ಶಿಸ್ತು ಆ ಪರೇಡ್ ಮಾಡೋದ್ರಿಂದನೇ ಇಲಾಖೆಯಲ್ಲಿ ಸುಧಾರಣೆ ಮತ್ತು ಸಿಬ್ಬಂದಿಗಳ ಸುಧಾರಣೆ ಮಾಡೋದಕ್ಕೆ ಅವಕಾಶ ಒಂದು ಅನುಕೂಲ. ಕರೆಕ್ಟ್. ಬಟ್ ಇಂಥ ಪರೇಡ್ ಅಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕಾಗಿರೋದು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯ ಆದ್ಯ ಕರ್ತವ್ಯ. ಕರೆಕ್ಟ್. ಬಟ್ ಇದರಲ್ಲಿ ಎಕ್ಸಾಮ್ಷನ್ ಏನಂತಂದ್ರೆ ಈಗ ಕೆಲವು ದೂರುಗಳು ಕೆಲವು ಮನವಿಗಳು ನನಗೆ ವೈಯಕ್ತಿಕವಾಗಿ ಜನ ಕೇಳಿಕೊಂಡಿರೋದು, ಸರ್ ನಾವು ಕೆಲವರು ಇತ್ತೀಚೆಗೆ ಗರ್ಭಿಣಿ ಆಗಿದ್ದೀವಿ, ಪೊಲೀಸ್ ಇಲಾಖೆಯಲ್ಲಿ ನಿಮಗೆ ಗೊತ್ತೇ ಇದೆ ಒಂದು ಅಧಿಕವಾದ ಒತ್ತಡ ಇರುವಂಥ ಕೆಲಸ, 24 ಗಂಟೆ ಕೆಲಸ ನಿರ್ವಹಿಸ್ತದೆ. ಈಗಿನ ಕಾಲದಲ್ಲಿ ಈ ಒತ್ತಡಕ್ಕೆ ಮಕ್ಕಳಾಗದೇ ಕಷ್ಟ ನಮಗೆ. ಅಪರೂಪಕ್ಕೆ ಒಂದು ಗರ್ಭಿಣಿ ಆಗಿದೆ ಸರ್, ಇಂಥ ಸಂದರ್ಭದಲ್ಲಿ ವೀಕ್ಲಿ ಪರೇಡಿಗೆ ಹೋಗ್ಬೇಕು ಅನ್ನೋದಿದೆ. ಬಟ್ ಆ ಪರೇಡಲ್ಲಿ ಡ್ರಿಲ್ ಮಾಡಿಸೋದ್ರಿಂದ ಒಂದು 2-3 ತಾಸು ಅವಧಿಗಳಿಂದ ನಿಂತ್ಕೊಂಡೇ ಮಾಡಬೇಕು. ಸೊ ಇದು ಇನ್ನಷ್ಟು ದೇಹಕ್ಕೆ ಅದಾಗುತ್ತೆ, ದೇಹಕ್ಕೆ ಅನೇಕ ಹೆಣ್ಮಕ್ಳಿಗೆ ಇರುವಂತಹ ಸಮಸ್ಯೆ, ಈ ತರ ಸಮಸ್ಯೆ ಇದೆ. ಹಾಗಾಗಿ ತಾವು ಸರ್ಕಾರದ ಗಮನ, ಇಲಾಖೆ ಗಮನ ಸೆಳೆದು ನಮಗೆ ವೀಕ್ಲಿ ಪರೇಡಿಂದ ಒಂದಿಷ್ಟು ವಿನಾಯಿತಿ ಕೊಡಿ, ನಾವು ಅಪ್ ಟು ಹೆರಿಗೆ ಆಗಿ ಮತ್ತೆ ಸುಸ್ಥಿತಿಗೆ ಬಂದು ವಾಪಸ್ ನೌಕರಿ ಕೊಡಿ ಅನ್ನೋದು. ಬಂದು ಕೆಲವರು ರಿಕ್ವೆಸ್ಟ್ ಕೊಟ್ಟರು, ಕೆಲವರು ನನ್ನ ಗಮನಕ್ಕೆ ತೊಗೊಂಬಂದರು, ಸೋಷಿಯಲ್ ಮೀಡಿಯಾ ಮುಖಾಂತರನೂ ಹೇಳಿದ್ರು ಸರ್ ಹಿಂಗೆ ಆಗ್ತಾ ಇದೆ, ನಾವು ಕೇಳಿದ್ರು ಕೊಡ್ತಾ ಇಲ್ಲ, ಅಟ್ಲೀಸ್ಟ್ ನಾವು ಪ್ರೆಗ್ನೆಂಟ್ ಇದ್ದೀವಿ ವೀಕ್ಲಿ ಆಫ್ ಕೊಡಬೇಕು ಅನ್ನೋದಿದೆ, ನಮ್ಗೆ ವೀಕ್ ಆಫ್ನು ಕೊಡ್ತಾ ಇಲ್ಲ ಅನ್ನೋದು ಒಂದು ಬೇಡಿಕೆ ಇತ್ತು ಸರ್. ಅದನ್ನು ಪೊಲೀಸ್ ಇಲಾಖೆಯವ್ರ ಗಮನಕ್ಕೆ ತೊಗೊಂಬಂದಿದ್ದೀನಿ. ಮೇ ಬಿ ಇನ್ನೊಂದು 1-2-3 ದಿನ ಅದ್ರ ಜೊತೆಗೆ ಅವ್ರು ಕೊಟ್ಟ ನಂತರನೂ ನಾನು ಬೇರೆ ರಾಜ್ಯದಲ್ಲಿ ಇಂಥ ಪ್ರಕರಣಗಳಿಗೆ ಬೇರೆ ಪೊಲೀಸ್ ಇಲಾಖೆ ಏನಾದರೂ ಒಂದು ಸರ್ಕ್ಯುಲರ್ ಮಾಡಿದಾರ, ಅವ್ರಿಗೆ ಯಾವ ತರ ವಿನಾಯಿತಿ ಕೊಟ್ಟಿದ್ದಾರೆ ಅನ್ನೋ ಪರಿಶೀಲನೆ ಮಾಡಿದಾಗ ಚಂಡೀಗಢ ಪೊಲೀಸ್ ಇಲಾಖೆ ಇಂಥ ಪ್ರೆಗ್ನೆಂಟ್ ವುಮೆನ್ಗಳಿಗೆ ಸುಮಾರು ಒಂದು 15-16 ಪಾಯಿಂಟ್ಗಳಷ್ಟು ವಿನಾಯಿತಿ ಕೊಟ್ಟಿದೆ. ಯಾವ್ಯಾವ ಸಂದರ್ಭದಲ್ಲಿ ಇವತ್ತು ಡ್ರೆಸ್ ಕೋಡಲ್ಲಿ ಅವ್ರು ಉಡ್ಬೇಕಾದ ಉಡುಗೆಯಲ್ಲಿ ಒಂದಿಷ್ಟು ಎಕ್ಸಾಮ್ಷನ್ ಕೊಟ್ಟಿದೆ. ಆಮೇಲೆ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದಾಗ ಯಾವ ತರದಲ್ಲಿ ಅವ್ರಿಗೆ ಇದ್ರೆ ಅನುಕೂಲ ಅನ್ನೋದು, ಅವ್ರ ಸ್ನೇಹಿಯಾಗಿರ್ಬೇಕು ಅನ್ನೋದು, ಅದಕ್ಕೊಂದಿಷ್ಟು ಸರ್ಕ್ಯುಲರ್ಗಳಿತ್ತು. ನಂತರದಲ್ಲಿ ಅವರು ಪ್ರೆಗ್ನೆಂಟ್ ಇರುವಂತವ್ರು ಈ ರ್ಯಾಲಿ, ಪ್ರತಿಭಟನೆ, ಆಮೇಲೆ ಶಸ್ತ್ರಗಳನ್ನು ಹಿಡ್ಕೊಂಡು ಹೋಗುವಂತ ನೌಕರಿಗಳು ಏನ್ ಕೆಲಸ ಇರುತ್ತಲ್ಲ ಅದರಿಂದ ವಿನಾಯಿತಿ ಕೊಟ್ಟಿತ್ತು. ಸೊ ಆ ಒಂದು ಸರ್ಕ್ಯುಲರ್ನೆಲ್ಲ ಪರಿಶೀಲನೆ ಮಾಡಿ ಸ್ಟಡಿ ಮಾಡಿ ನಂತರ ಅದನ್ನ ತಗೊಂಡು ಮೊನ್ನೆ DG ಅವರಿಗೆ ಈ ತರ ಬೇರೆ ರಾಜ್ಯದಲ್ಲಿ ಈ ತರ ವಿನಾಯಿತಿ ಕೊಟ್ಟಿದೆ. ಸೊ ಇದು ನಮ್ಮ ರಾಜ್ಯ ಪೊಲೀಸ್ ಇಲಾಖೆಗೆ ಗರ್ಭಿಣಿ ಪೊಲೀಸ್ ಮಹಿಳಾ ಅಧಿಕಾರಿ ಅಥವಾ ಸಿಬ್ಬಂದಿಗಳು ಯಾರೇ ಇರಬಹುದು ಮೆಡಿಕಲ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಅವ್ರಿಗೂ ಅವರ ಆ ಒಂದು ಕರ್ತವ್ಯದಿಂದ ವಿನಾಯಿತಿ ಕೊಡಿ ಅಂತ ಪತ್ರ ಬರ್ತಿದೆ. ಒಂದು ಮೇ ಬಿ ಶಾರ್ಟ್ಲಿ ಅದೇ ಕ್ರಮ ಕೈಗೊಳ್ತಾರೆ. ಇನ್ನೂ ಒಂದು ಈ ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಾ ಇದೆ ಸರ್, 24 ಗಂಟೆಗಳ ಕೆಲಸ ಇದು. ಇದರಲ್ಲಿ ವಾರದ ರಜೆ ಕೊಡ್ಬೇಕು ಅನ್ನೋದು ಒಂದು ಸುತ್ತೋಲೆ ಇದೆ, ಆದ್ರೂ ರಜೆಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಪೊಲೀಸ್ ಬಲ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಈಗ ನೋಡಿ ಈ ಪ್ರಸ್ತುತ ದಿನ 2026 ಇದು, ಇಲ್ಲಿಗೆ ಏನಿಲ್ಲ ಅಂದ್ರೆ ಒಂದು 6 ಕೋಟಿ ಜನಸಂಖ್ಯೆ ಇದೆ. ಬಟ್ 6 ಕೋಟಿ ಜನಸಂಖ್ಯೆಗೆ ರಾಜ್ಯದಲ್ಲಿರೋದು 1,15,000 ಪೊಲೀಸ್ ಬಲ ಮಾತ್ರ. ಬಟ್ ಇದು ಈಗಿನ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡೋದಕ್ಕಿರೋ ಬಲ ತುಂಬಾ ಕಡಿಮೆ ಇದೆ. ಹಾಗಾಗಿ ಪ್ರತಿ ಪೊಲೀಸರು 24 ಗಂಟೆ ಕೆಲಸ ಮಾಡೇ ಮಾಡ್ತಾರೆ. ಅವರಿಗೆ ವೀಕ್ ಆಫ್ನು ಇಲ್ಲ. ಈಗ ನೀವು ಏನ್ ಮಾಡ್ತೀವಿ ಸರ್, ನಮ್ಮ ಮನೇಲಿ ಬರ್ತ್ಡೇ ಇತ್ತು ಅಂತಂದ್ರೆ ಮನೇಲಿ ಒಂದು ವಾರದ ಮುಂಚೆನೆ ಪ್ರಿಪೇರ್ ಇರ್ತೈತಿ, ಇಲ್ಲ ನನ್ನ ಬರ್ತ್ಡೇ ಇದೆ ಅಂತ ನಾನು ಖುಷಿಯಲ್ಲಿ ಇರ್ತೀನಿ, ಏನೋ ಒಂದಿರ್ತದೆ. ಬಟ್ ಪೊಲೀಸ್ನವರು ಹಬ್ಬ ಹರಿದಿನಗಳು ಬಂತು ಅಂದ್ರೆ, ಅವ್ರ ಬರ್ತ್ಡೇ ಬಂತು ಅಂದ್ರೆ, ವೆಡ್ಡಿಂಗ್ ಆನಿವರ್ಸರಿ ಬಂತು ಅಂದ್ರೆ ಹೆಂಡತಿ ಮಕ್ಕಳ ಜೊತೆ ಟೈಮ್ ಕಳೆಯಕ್ಕೆ ಆಗಲ್ಲ. ಅದೊಂದು ಒತ್ತಡ ಜೀವನ, ಒಂದು ಫೀಲಿಂಗ್ ಇರುತ್ತೆ ಮನುಷ್ಯನ ಮೇಲೆ, ಭಾವನೆಗಳು ಇರುತ್ತೆ. ಇವತ್ತು ವಿಶೇಷವಾದ ದಿನ ಇದೆ, ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಕಳಿಬೇಕು, ನನ್ನ ತಂದೆ ತಾಯಿ ಜೊತೆ ಕಳಿಬೇಕು ಅನ್ನೋದಿರುತ್ತೆ. ಬಟ್ ಅದು ಅವಕಾಶ ಇರಲಿಲ್ಲ. ಸೊ ನನಗೊಂದು ಯೋಚನೆ ಬಂತು, ನಾನು ಆಮೇಲೆ ಬೇರೆ ರಾಜ್ಯದಲ್ಲಿ ಹೇಗಿದೆ, ಏನೇನು ಅವಕಾಶ ಕೊಟ್ಟಿದ್ದಾರೆ ಅಂತ ನೋಡಿದ್ವಿ. ಈಗ ಡೆಲ್ಲಿ ಮತ್ತು ಪಾಂಡಿಚೇರಿ ಮತ್ತು ಇತರ ರಾಜ್ಯಗಳಲ್ಲಿ ಏನಾಗಿದೆ, ಪೊಲೀಸ್ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಅವರು ಫ್ಯಾಮಿಲಿ ಜೊತೆ ಆ ದಿನಗಳಲ್ಲಿ ಕಳೀಲಿ, ಉತ್ಸಾಹದಿಂದ ಕಳೀಲಿ ಅನ್ನೋ ಸಲುವಾಗಿ ಸಿಬ್ಬಂದಿ ಮತ್ತು ಅಧಿಕಾರಿ ಅವರ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ದಿನ ರಜೆ ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಒಂದು ದಿನ. ಜೊತೆಗೆ ಅವರ ಹೆಂಡತಿ ಮತ್ತು ಮಕ್ಕಳ ಜನ್ಮ ದಿನದಂದು ಕೂಡ ರಜೆ ಕೊಟ್ಟಿದ್ದಾರೆ ಅವರಿಗೆ. ಬಟ್ ನಾನು ಇದನ್ನು ಹೇಳಿದೆ, ಬಟ್ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಬಲ ಕಡಿಮೆ ಇರೋದ್ರಿಂದ ಸದ್ಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ದಿನ ಮಾತ್ರ ಒಂದು ರಜೆನ ಕಡ್ಡಾಯ ಕೊಡೋದಕ್ಕೆ ಆದೇಶ ಆಗಿದೆ.